ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲ ವಿಡಿಯೋ. ಸೊ ಹಾಗಾಗಿ ನಾನು ದೇವ್ರ ಪೂಜೆ ಮಾಡ್ತಾ ದೇವರ ಆಶೀರ್ವಾದದೊಂದಿಗೆ ಈ ವಿಡಿಯೋನ ನಾನು ಯೂಟ್ಯೂಬ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ಎಲ್ಲರ ಸಪೋರ್ಟ್ ಕೂಡ ನನಗೆ ತುಂಬಾ ಮುಖ್ಯ. ಸೊ ಹಾಗಾಗಿ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೋಮವಾರ ಮಾರ್ನಿಂಗ್ 5:30ಇಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಾನು ಯೂಟ್ಯೂಬ್ಗೋಸ್ಕರ ಮಾಡ್ತಾ ಇರೋ ಮೊದಲನೇ ವೀಡಿಯೋ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗಿಂದನೇ ನಾನು ವೀಡಿಯೋಸ್ಗಳನ್ನ ಮಾಡ್ಕೋತಾ ಇದ್ದೀನಿ. ಬೇಗ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಇವತ್ತಿಂದನೇ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಮಾರ್ನಿಂಗಿಂದನೇ ಎಲ್ಲ ಕ್ಲೀನಿಂಗ್ ಎಲ್ಲ ನಾನು ಮಾಡಿ ಮುಗಿಸ್ಕೊಂಡೆ. ಇದಾದಾದಮೇಲೆ ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಹಸ್ಬೆಂಡು ಮತ್ತು ಮಗನ ಸ್ಕೂಲು ಮತ್ತು ಆಫೀಸಿಗೆಲ್ಲ ಕಳಿಸಾದಾದ್ಮೇಲೆ ಆರಾಮಾಗಿ ಕೂತ್ಕೊಂಡು ದೇವ್ರ ಪೂಜೆ ಎಲ್ಲ ನಾನು ಮಾಡಿ ಮುಗಿಸ್ದೆ. ಇದಾದಾದಮೇಲೆ ನನ್ನ ಮಗನ ಸ್ಕೂಲಿಂದ ಬಿಡೋ ಟೈಮ್ ಆಯಿತು. ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಕರ್ಕೊಂಬಂದು ಅವನ್ನ ಫ್ರೆಶ್ ಅಪ್ ಮಾಡಿಸಿ ಅವ್ನಿಗೆ ಊಟ ಮಾಡಿಸಿ ಅವನು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ದ. ಅದಾದಾದಮೇಲೆ ಮಲಿಕೊಂಡು ಕೂಡ ಇದ್ದ. ಇದಾದಾದಮೇಲೆ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದರು. ಅವ್ರು ಬಂದಾದಾದಮೇಲೆ ಋತ್ವಿಕಿಗೆ ಸ್ಕೂಲಲ್ಲಿ UT ಇತ್ತು ಇವತ್ತು. ಅದು ಹೇಗೆ ಮಾಡ್ದ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಅದು ರಾ ಕ್ಲಿಪ್ಪಿಂಗ್ ಆಗ್ತೀನಿ, ಹಾಗೆ ನೋಡಿ. ಚೆನ್ನಾಗಿದೆಯಾ? ಪ್ರಾಣ ಬದಿಗೆ ಸ್ವಲ್ಪ ಮೇಲೆ ಬರಬೇಕು, ಸ್ವಲ್ಪ ಮೇಲೆ ಬರಬೇಕು. ಎಷ್ಟು ತಗೊಂಡಿದ್ದಾನೆ ತೋರಿಸು. ಔಟ್ ಆಫ್ 6 ಅಮ್ಮ. ಎಕ್ಸಲೆಂಟ್. ಏನು ಅನ್ಕೊಂಡಿದ್ದೆ ನಮ್ಮ ಮಗನ? ಕನ್ನಡ ಪದಗಳ ಅರ್ಥ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆಯಾ? ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಬರ್ದಿದ್ದಾನಾ? ಎಲ್ಲ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು. ಅದಕ್ಕೆಲ್ಲ 6 ಬಂದಿರೋದು, ಎಲ್ಲ ಕರೆಕ್ಟಾಗಿ ಇರೋದಕ್ಕೆಲ್ಲ. ಯಾರು ಋತ್ವಿಕ್ ಕೇಳ್ಕೊಂಡು ಕೊಟ್ಟಿದ್ದು ನಿನಗೆ? ರಮ್ಮ ಶ್ವೇತಾ. ಇಲ್ಲಿ ನೋಡಿ, ಯೋಚನೆ ಮಾಡೋದು ನೋಡು. ಯಾರು ಹೇಳ್ಕೊಡಿತಾರೆ ಅಮ್ಮ? ಯಾರು ಹೇಳ್ಕೊಡಿದ್ದು ನಿಮಗೆ? ಪಕ್ಕದ ಮನೆ ಆಂಟಿ ಅಲ್ವಾ? ಮತ್ತೆ ಯೋಚನೆ ಮಾಡೋದು ನೋಡು, ಹೆಂಗೆ ಯೋಚನೆ ಮಾಡ್ತಾನೆ, ಹಿಂಗೆ ಅಂದ್ಬಿಟ್ರೆ. ಇದಾದಮೇಲೆ ಅವನೇ ವಿಡಿಯೋ ಮಾಡ್ತಾ ಮಾತಾಡಿದ್ದಾನೆ, ನೋಡಿ. ಹಾಯ್ ಫ್ರೆಂಡ್, ಈಗ ನಾನು ಇಂಗ್ಲೀಷು ಓದ್ಕೊತಾ ಇದ್ದೀನಿ, ರೀ ಮಾಡ್ತಾ ಇದ್ದೀನಿ. ನಾಳೆ UT ಇದೆ, ಅದಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ನಾಳೆಗೆ UTಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಫಸ್ಟ್ 4 minute ಕ್ವಶನ್ ಆ್ಯಂಡ್ ಆನ್ಸರ್ಸ್. ಫಸ್ಟ್ ಒನ್, can use her for full stop. Answer the three things that the child can use her for next or to count, walk and run. Third question, what does the child pick? Answer the child. Hi friends, ನಾನು ಈಗ ಮ್ಯಾಥ್ಸ್ ಮಾಡ್ತಾ ಇದ್ದೀನಿ. ಮ್ಯಾಥ್ಸ್ ಏನು ಮಾಡ್ತಾ ಇದೆಯಾ? ಮ್ಯಾಥ್ಸಲ್ಲಿ ನಾನು ಸ್ವಾಯ್ಲಾದ ಫಾಲೋವಿಂಗ್ ಮಾಡಿದೆ. ನಾನು ಹೋಮ್ವರ್ಕ್ ನಾವು ಡನ್ ಅಂತ ನಾನು ಬರ್ದಿದ್ದಿಲ್ಲ. ಹೋಮ್ವರ್ಕ್ ಕೊಟ್ಟಿಲ್ಲ ಹೋಮ್ವರ್ಕ್ ಬುಕ್ಕು. ಅದಕ್ಕೆ ಮ್ಯಾಮ್ ಹಾಕೊಂಡು ಕೊಟ್ಟರು, ನಾವು ಬರ್ದೆ. ಈಗ ನಾನು ಸಬ್ಟ್ರಾಕ್ಷನ್ ಮೇಲೆ ಇಟ್ಟಿದ್ದೀನಿ. ದ ಫಾಲೋಯಿಂಗ್. ಈಗ 16 ಹಿಂಗೆ 9 ಹೋಗಲ್ಲ, ಅದಕ್ಕೆ ಕ್ರಾಶ್ ಮಾಡಿದೆ 16 ಆಯಿತು. ಇಲ್ಲೊಂದು ಕ್ರಾಶ್ ಮಾಡಿದೆ 2 ಆಯಿತು. ಅದಕ್ಕೆ ಅಷ್ಟೊತ್ತಲ್ಲಿ 7 ಆಯಿತು. ಇಲ್ಲಿ 2ಗೆ 2ನೇ ಅವಾಗ 27 ಆಯಿತು. ಅದಕ್ಕೆ ಸೆಕೆಂಡ್ ಒನ್ ಎಕ್ಸ್ಪ್ಲೈನ್ ಮಾಡು. ಸಬ್ಟ್ರಾಕ್ಷನ್ ಅಂದ್ರೆ ಮೈನಸ್ ಮಾಡ್ಕಂತ ಎಲ್ಲ ಲೆಸ್ ಆಗುತ್ತೆ. ಅದು ಓಕೆ. ಅಡಿಷನ್ ಅಂದ್ರೆ ಮೋರ್ ಆಗುತ್ತೆ. ಅದಕ್ಕೆ 3ಗೆ 0. ಈಗ 9ಗೆ ಮೈನಸ್ ಮಾಡಲ್ವಲ್ಲ ಆಗೋದಿಲ್ಲ. ಅದಕ್ಕೆ ಇದನ್ನ ಇಲ್ಲಿ ಗಂಟ ಬಾಡ ಮಾಡ್ಕೋಬೇಕು. ಇದಕ್ಕೆ 18 ಆಗುತ್ತೆ. ಇದಕ್ಕೆ ಇಲ್ಲಿ ಬಾಡ ಮಾಡ್ಕೊಂಡ್ರೆ ಇಲ್ಲಿ 2 ಆಗುತ್ತೆ. 2 ಆದ್ಮೇಲೆ ಈಗ 18 + 9 ಏನು ಅದಕ್ಕೆ ಬರೀಬೇಕು. 1 2 3 4 5 6 7 8 9 10 11 12 13 14 15 16 17 18. ಈಗ 9 ಮೈನಸ್ ಮಾಡಬೇಕು. 1 2 3 4 5 6 7 8 9. ಈಗ ಎಷ್ಟಾಯ್ತು ನೋಡೋಣ. 1 2 3 4 5 6 7 8 9. ಸೇಮ್ 9 ಆಯಿತು. ಈಗ ಎಡಸ್ ಮಾಡೋಣ. ಎಡಸ್ ಮಾಡಿ ಇಲ್ಲಿ 9 ಅಂತ ಆನ್ಸರ್ ಬರಬೇಕು. ಆಮೇಲೆ ಇಲ್ಲಿ 2 + 1 ಹಾಕಿದೆ. 2 ಮೈನಸ್ ಮಾಡಬೇಕು. ಮೈನಸ್ ಮಾಡಿ 1 ಆಯಿತು. ಅದು ಲೆಸ್ ಆಯಿತು. ಈಗ 19 ಆಯಿತು. ಆನ್ಸರ್ ಇಸ್ 19. ಅಷ್ಟೇ ಮುಗೀತು ಗಾಯ್ಸ್. Bye bye. Like, subscribe, share this video all to your friends. ಥ್ಯಾಂಕ್ ಯು. Welcome. ನೋಡಿದ್ರಲ್ಲ ನಮ್ಮ ಋತ್ವಿಕ್ ಎಷ್ಟು ಚೆನ್ನಾಗಿ ವಿಡಿಯೋಗೆ ಮಾತಾಡ್ದ ಅಂತ ಅಂದ್ಬಿಟ್ಟು. ನನಗೆ ನೋಡಿ ಅವ್ನ ವೀಡಿಯೋಗೆ ಅಷ್ಟು ಚೆನ್ನಾಗಿ ಮಾತಾಡ್ತಿರೋದು ನೋಡಿ ನನಗೆ ಶಾಕ್ ಆಯಿತು, ಖುಷಿ ಕೂಡ ಆಯಿತು. ಅದ್ರ ಜೊತೆಗೆ ಅವನಿಗೆ ನಾಳೆ UT ಕೂಡ ಇತ್ತು, ಅದಕ್ಕೆ ಕೂಡ ಪ್ರಿಪೇರ್ ಮಾಡಿಸ್ದೆ. ಅದಾದಮೇಲೆ ಹೋಮ್ವರ್ಕ್ಗಳು ಕೂಡ ಇತ್ತು, ಅದು ಕೂಡ ಅವ್ನು ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸ್ದ. ನಾನೇನು ಕೂರಿಸಿ ಮಾಡಿಸ್ಬೇಕು ಅಂತಂತ ಏನಿಲ್ಲ, ಅವ್ನು ಜಸ್ಟ್ ಹೋಮ್ವರ್ಕ್ ಮಾಡೋಕ್ಕೆ ಕೂತ್ಕೊಳ್ಳೋವರೆಗೂ ನಾನು ಸ್ವಲ್ಪ ಕೂತ್ಕೊಂಡು ಮಾಡು ಓದ್ಕೊ ಅಂತ ಹೇಳಬೇಕು. ಅದಾದಮೇಲೆ ಅವ್ನು ಕೂತ್ಕೊಂಡ. ಒನ್ಸ್ ಅವ್ನು ಕೂತ್ಕೊಂಡು ಅಂದಾದ್ಮೇಲೆ
ಅವ್ನ ಪಾಡಿಗೆ ಅವ್ನು ಓದ್ಕೋತಾನೆ, ಅವ್ನ ಪಾಡಿಗೆ ಅವ್ನು ಬರ್ಕೊತಾನೆ. ನಾನೇನು ಜಾಸ್ತಿ ಎಫರ್ಟ್ ಹಾಕಬೇಕು ಅಂತೇನಿಲ್ಲ. ಇದೆಲ್ಲ ಆಗ್ತಾ ಇದ್ದಂಗೆ ಡಿನ್ನರಿಗೆ ಟೈಮ್ ಆಯಿತು. ಸೊ ಅವನು ದೋಸೆ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ. ಸೊ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋ ಥರ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಗೋಧಿ, ರವೆ, ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ದೋಸೆ ಮಾಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೆ. ಎರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನಮ್ಮ ಋತ್ವಿಕ್ ತುಂಬಾ ಇಷ್ಟಪಟ್ಟು ತಿಂತಾನೆ ಇದನ್ನು. ಆಗಾಗ ಕೇಳಿ ಮಾಡ್ಕೊತಾ ಇರ್ತಾನೆ. ಒಂದೊಂದು ದಿನ ನಾನು ಸ್ಕೂಲ್ ಬಾಕ್ಸಿಗೆ ಕೂಡ ಇದನ್ನೇ ಮಾಡಿ ಕಟ್ತೀನಿ, ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾನೆ. ಇದೇ ಇಷ್ಟು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.